ಬೇಸಿಗೆ ಬಂತು ಅಂದ್ರೆ ಕಲ್ಲಂಗಡಿ ಹಣ್ಣಿಗೆ ಬೇಡಿಕೆ ಹೆಚ್ಚಾಗುತ್ತೆ. ಆದರೆ ಕೃತಕ ಕಲರ್ ಸಿಂಪಡಣೆ ಆರೋಪದಿಂದ ಚಿತ್ರದುರ್ಗದ ಕಲ್ಲಂಗಡಿ ಬೆಲೆ ನೆಲಕ್ಕೆ ಕುಸಿದಿದೆ. ಲಾಭದ ನಿರೀಕ್ಷೆಯಲ್ಲಿದ್ದ ಕೋಟೆನಾಡಿನ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಡೀಟೇಲ್ಸ್ ಇಲ್ಲಿದೆ. ಕಲ್ಲಂಗಡಿ ಹಣ್ಣಿಗೆ ಕೃತಕ ಕಲರ್ ಬಳಕೆ. ಕಲ್ಲಂಗಡಿ ಹಣ್ಣಿನ ಬೆಲೆ ದಿಢೀರ್ ಕುಸಿತ. ಕಲ್ಲಂಗಡಿ ಖರೀದಿಸುವವರಿಲ್ಲದೆ ರೈತ ಪರದಾಟ. ಹೀಗೆ ಹೊಲದ ಮೇಲೆ ಕೊಳೆಯುತ್ತಿರುವ ಕಲ್ಲಂಗಡಿ ಖರೀದಿಸುವವರಿಲ್ಲದೆ ಆತಂಕದಲ್ಲಿರುವ ರೈತ. ಈ ದೃಶ್ಯಗಳು ಕಂಡು ಬಂದಿದ್ದು ಚಿತ್ರದುರ್ಗ ತಾಲೂಕಿನ ಮದಕರಿಪುರ ಗ್ರಾಮದಲ್ಲಿ. ಹೌದು, ಶ್ರೀನಿವಾಸ್ ಎಂಬ ರೈತ ತಮ್ಮ 2 ಎಕರೆ ಪ್ರದೇಶದಲ್ಲಿ ಕಲ್ಲಂಗಡಿ ಬೆಳೆದಿದ್ದಾರೆ. ಇಳುವರಿ ಸಹ ಉತ್ತಮವಾಗಿ ಬಂದಿದೆ. ಆದರೆ ಆಹಾರ ಇಲಾಖೆ ನಡೆಸಿರುವ ಸಂಶೋಧನೆ ರೈತರ ಕನಸಿಗೆ ಕೊಳ್ಳಿ ಇಟ್ಟಿದೆ. ಕೃತಕ ಕಲರ್ ಸಿಂಪಡಿಸಿ ಹಣ್ಣಿನ ಕಲರ್ ಹೆಚ್ಚಿಸುತ್ತಾರೆಂದು ನೀಡಿರುವ ವರದಿಯಿಂದಾಗಿ ಜನರಲ್ಲಿ ಆತಂಕ ಶುರುವಾಗಿದೆ. ಹೀಗಾಗಿ ಕಲ್ಲಂಗಡಿ ಹಣ್ಣಿನ ಬೆಲೆ ದಿಢೀರ್ ಕುಸಿದಿದೆ. ಕಟಾವಿಗೆ ಬಂದಿರುವ ಕಲ್ಲಂಗಡಿ ಖರೀದಿಸುವವರಿಲ್ಲದೆ ರೈತ ಆತಂಕಕ್ಕೆ ಒಳಗಾಗಿದ್ದಾನೆ. ಬೇಸಿಗೆ ಬಂತಂದ್ರೆ ಕಲ್ಲಂಗಡಿ ಹಣ್ಣಿಗೆ ಬಹು ಬೇಡಿಕೆ ಬರುತ್ತೆ. ಜನರು ಕಲ್ಲಂಗಡಿ ಹಣ್ಣಿಗೆ ಮುಗಿ ಬೀಳ್ತಾರೆ. ಏನು ತಂಪಾದ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ಳೋ ಉದ್ದೇಶದಿಂದಾಗಿ ಕಲ್ಲಂಗಡಿ ಹಣ್ಣಿಗೆ ಹೆಚ್ಚು ಬೇಡಿಕೆ ಬರುತ್ತೆ. ಈ ನಿಟ್ಟಿನಲ್ಲಿ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಬೆಳೆಯುವಂಥ ಕಲ್ಲಂಗಡಿ ಹಣ್ಣಿಗೂ ಕೂಡ ಬಹು ಬೇಡಿಕೆ ಇದೆ. ಈಗ ನಾವು ಚಿತ್ರದುರ್ಗ ತಾಲೂಕಿನ ಮದಕರಿಪುರ ಗ್ರಾಮದ ಬಳಿ ಇರುವಂಥ ಒಂದು ಜಮೀನಿನಲ್ಲಿದ್ದೀವಿ. ಶ್ರೀನಿವಾಸ್ ಅವರ ಜಮೀನಿನಲ್ಲಿದ್ದೀವಿ. ಆ ಒಂದು ಏನಿತ್ತು ಈ ಜಮೀನಿನಲ್ಲಿ 2 ಎಕರೆ ಪ್ರದೇಶದಲ್ಲಿ ಕಲ್ಲಂಗಡಿ ಹಣ್ಣನ್ನು ರೈತರು ಬೆಳೆದಿದ್ದಾರೆ. ಆದರೆ ಈಗ ಹೇಳ್ಬೇಕಂತಂದ್ರೆ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಕಲ್ಲಂಗಡಿ ಹಣ್ಣು ದಿನದಿನಕ್ಕೂ ಒಂದು ವಿಪರೀತ ಗಗನಕ್ಕೇರುತ್ತೆ. ಆ ಒಂದು ಉತ್ತಮ ಅಪಾರವಾದ ಲಾಭ ಕೂಡ ತಂದು ಕೊಡುತ್ತೆ ಎಂಬ ನಿರೀಕ್ಷೆಯಲ್ಲಿ ಇಲ್ಲಿನ ರೈತರಿದ್ದರು. ಆದರೆ ಈಗ ಇತ್ತೀಚೆಗೆ ಒಂದು ಉಟ್ಕೊಂಡಿರುವಂಥ ಸಮಸ್ಯೆಯಿಂದಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ಏನಂದರೆ ಕೃತಕ ಕಲರನ್ನು ಬಳಸಿ ಒಂದು ಕಲ್ಲಂಗಡಿ ಹಣ್ಣನ್ನು ಕಲರ್ ತರಿಸ್ತಾರೆ ಎಂಬ ಒಂದು ಮಾತನ್ನು ಕೇಳಿ ಬಂದಿರುವ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ರೈತರಿಗೆ ತೀವ್ರ ಹಿನ್ನಡೆ ಆಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಇಲ್ಲಿ ನಾವು ಕಾಣ್ಬೋದು ದೃಶ್ಯಗಳಲ್ಲಿ ಕಲ್ಲಂಗಡಿ ಹಣ್ಣನ್ನು ಈಗ ಲೋಡ್ ಮಾಡ್ತಾ ಇದ್ದಾರೆ. ಆದರೆ ಕಲ್ಲಂಗಡಿ ಹಣ್ಣನ್ನು ಖರೀದಿಸುವವರೇ ಇಲ್ಲದೆ ಜನರು ಒಂದು ಹಿಂದೇಟು ಆಗ್ತಿರುವಂಥ ಸಾಮಾನ್ಯ ಪ್ರತಿಕ್ರಿಯೆ ನೀಡ್ತಿರೋದ್ರಿಂದ ರೈತರು ತೀವ್ರ ಸಂಕಷ್ಟಕ್ಕೊಳಗಾಗಿದ್ದಾರೆ. ಒಟ್ಟಾರೆ ಏನಂತಂದರೆ ಏನು ರಾಜ್ಯಾದ್ಯಂತ ಕೇಳಿ ಬಂದಿರುವಂಥ ಕೃತಕ ಕಲರ್ನಿಂದಾಗಿ ಕಲ್ಲಂಗಡಿ ಕಲರ್ ಬರುತ್ತೆ ಎಂಬ ಆತಂಕ ಶುರುವಾಗಿದೆ. ಹೀಗಾಗಿ ರೈತರು ಹಾಗೂ ಏನು ಇಲ್ಲಿನ ಒಂದು ಖರೀದಿದಾರರು ಹೇಳುವ ಪ್ರಕಾರ ಕನಿಷ್ಠ 70 ದಿನ ಒಂದು ಕಲ್ಲಂಗಡಿ ಬಳ್ಳಿಯಲ್ಲೇ ಇದ್ದರೆ ಅದು ಸಂಪೂರ್ಣ ಕಲರ್ ಬರುತ್ತೆ. ಯಾವುದೇ ರೀತಿ ಒಂದು ಕೃತಕ ಕಲರನ್ನು ರೈತರಾಗಲಿ ಖರೀದಿದಾರರಾಗಲಿ ಬಳಸೋಲ್ಲ ಎಂಬ ಸ್ಪಷ್ಟನೆಯನ್ನು ಇಲ್ಲಿ ರೈತರು ಹಾಗೂ ಖರೀದಿದಾರರು ನೀಡ್ತಾ ಇದ್ದಾರೆ. ಬೇಸಿಗೆಯಲ್ಲಿ ಕೋಟೆನಾಡಿನ ಕಲ್ಲಂಗಡಿಯನ್ನ ಖರೀದಿಸಲು ನಾಮುಂದು ತಾಮುಂದು ಅಂತ ಖರೀದಿದಾರರು ಬರುತ್ತಿದ್ರು. ಆದ್ರೆ ಕೃತಕ ಕಲರ್ ಬಳಕೆ ಎಫೆಕ್ಟ್ನಿಂದಾಗಿ ಕಲ್ಲಂಗಡಿ ಹೊಲದಲ್ಲೇ ಕೊಳೆಯುತ್ತಿದೆ. ಖರೀದಿದಾರರು ಸಹ ಈ ಆರೋಪವನ್ನ ತಳ್ಳಿ ಹಾಕಿದ್ದಾರೆ. ಕನಿಷ್ಠ 70 ದಿನ ಬಳ್ಳಿಯಲ್ಲಿಯೇ ಹಣ್ಣು ಬೆಳೆದಾಗ ನೈಸರ್ಗಿಕವಾಗಿ ಕೆಂಪು ಕಲರ್ ಬರಲಿದೆ ಎಂದಿದ್ದಾರೆ. ಈ ಸಲ ಭಾಳ ಕುಸಿತ ಸರ್, ಬೆಲೆ ರೇಟ್ ಇಲ್ಲ. ನಾವು ಮಾಡಿದ ಖರ್ಚು ಹೊಲ್ಟಿಲ್ಲ, ಭಾಳ ಲಾಸ್ ಆಗಿದೆ. ಮತ್ತೀಗ ಇದೆಲ್ಲ ಮೊನ್ನೆ ಎಲ್ಲ ಬಂದಿದ್ದ ಆಪಾದನೆಯಿದ್ದ ಮತ್ತು ಖರೀದಾರು ಬರ್ತಿಲ್ಲ, ಆ ಥರ ಆಗಿದೆ ಸರ್. ಹೋದನೇ ಬಾರಿ ಭಾಳ ಚೆನ್ನಾಗಿತ್ತು, ಲಾಭ ಇತ್ತು. ಈ ಸಲ ಏನು ಲಾಭ ಇಲ್ಲ. ನಾವೆಲ್ಲ ನ್ಯಾಚುರಲ್ ಆಗೇ ಬೆಳೆಯೋದು. ಸ್ಪ್ರೇ ಮಾಡ್ತೀವಿ ಅಂದರೆ ಉಳ್ಳಕ್ಕೆ ಅದಕ್ಕಿಂತ ಸ್ಪ್ರೇ ಮಾಡ್ತೀವಿ. ಆದರೆ ಕಲರ್ ಬಳ್ಳಿ ಮಾತ್ರ ಮಾಡ್ತೀವಿ. ಆ ಥರ ಕಲರ್ ಗಿಲರಿಗೆ ಯಾವುದೇ ಸ್ಪ್ರೇ ಮಾಡಲ್ಲ, ಯಾವ್ದು ಇಂಜೆಕ್ಷನ್ ಕೊಡಲ್ಲ, ಏನು ಕೊಡಲ್ಲ. ನ್ಯಾಚುರಲ್ ಆಗಿ ಹಣ್ಣಾಗುತ್ತೆ. ನಮ್ಮಲ್ಲಿ ಇನ್ನೂ ಬೆಲೆ ಭಾಳ ಕುಸಿತ ಆಗಿದೆ. ಈಗ ನೋಡ್ರಿ 13-14 ರೂಪಾಯಿ ರೇಟ್ ಆಗೋದು ಬರೀ 6 ರೂಪಾಯಿ 7 ರೂಪಾಯಿ ಖರೀದಿ ಮಾಡ್ತಿದ್ದಾರೆ. ಹಾಗಾಗಿ ಮತ್ತೆ ನಮಗೆ ಭಾಳ ನಷ್ಟ ಆಗಿದೆ. ಹೋದ ವರ್ಷ ಸ್ವಲ್ಪ ರೇಟ್ ಜಂಪ್ ಆಗಿತ್ತು, ಒಂದು 15 ರೂಪಾಯಿ ಲೆಕ್ಕಕ್ಕೆ ಸಿಗ್ತಾ ಇತ್ತು. ಈ ವರ್ಷ ಸ್ವಲ್ಪ ರೇಟ್ ಸ್ವಲ್ಪ ಇಳಿದಿರೋದ್ರಿಂದ ಜನಗಳಿಗೆ ರೈತರಿಗೆ ಒಂದು ಸ್ವಲ್ಪ ಸಂಕಷ್ಟ ಆಗುತ್ತೆ. ಆದ್ರೂ ಇನ್ನೊಂದು ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಕಲ್ಲಂಗಡಿ ಹಣ್ಣಿಗೆ ಇಂಜೆಕ್ಷನ್ ಕೊಡ್ತಾರೆ, ಅದು ಇಂತು ಅಂತೇಳಿ ಏನಾದ್ರು ಸ್ವಲ್ಪ ಜನಗಳಿಗೆ ತಿನ್ನೋರಿಗೆ ಹಿಂದೇಟ್ ಹಾಕ್ತಿದ್ದಾರೆ. ಅದು ಪೂರ ಶುದ್ಧ ಸುಳ್ಳಾಗಿರ್ತೈತೆ. ಯಾವ ರೈತನೂ ಆ ಥರ ಮಾಡೋಕ್ಕೆ ಸಾಧ್ಯ ಇಲ್ಲ. ಆಕ್ಚುಲಿಯಾಗಿ ಉಳಕ್ಕೆ ಅದಕ್ಕೆ ಇದಕ್ಕೆ ಅಂತೇಳಿ ಅವರು ಗಿಡ ಕಾಪಾಡ್ಕೊಳ್ಳೋಕ್ಕೆ ಮೇಲ್ಗಡೆ ಸ್ಪ್ರೇ ಕೊಡ್ತಾರೆ. ಆ ಸ್ಪ್ರೇಗೂ ಇದಕ್ಕೂ ಯಾವುದು ಸಂಬಂಧ ಇಲ್ಲ. 70 ದಿನದ ಮೇಲ್ಗಡೆ ಕಿತ್ತಿದ್ರೆ ಆಟೋಮೆಟಿಕ್ ಕಲರ್ ತಗೊಂತೈತೆ, ಸೀರುತ್ತೆ, ಮಾಗುತ್ತೆ, ತಿನ್ನೋರ್ಗೂ ಒಂಥರ ತೃಪ್ತಿ ಸಿಗುತ್ತೆ. ಒಟ್ಟಾರೆ ಕೃತಕ ಕಲರ್ ಬಳಕೆ ಎಫೆಕ್ಟ್ ಕೋಟೆನಾಡಿನ ಕಲ್ಲಂಗಡಿ ಮೇಲೆ ತಟ್ಟಿದೆ. ಪರಿಣಾಮ ಕಟಾವಿಗೆ ಬಂದಿರುವ ಕಲ್ಲಂಗಡಿ ಬೆಲೆ ನೆಲಕ್ಕೆ ಕುಸಿದಿದೆ. ಎಸ್ ಸಿದ್ದರಾಜು, ಪಬ್ಲಿಕ್ ಟಿವಿ, ಚಿತ್ರದುರ್ಗ.